ಯಾವ ರೀತಿ ಗೌರವ ಕೊಡಬೇಕು ಅದಕ್ಕೆ ನೀತಿ ನಿಯಮವೆಲ್ಲ ಕೂಡ ಇದೆ. ಅದನ್ನು ಕೂಡ ಮೀರಿ ಫೈನಾನ್ಸ್ ಬಿಲ್ ಪಾಸ್ ಆಗಬಾರ್ದಂತೆ ಎಂದು ಉದ್ದೇಶದಿಂದ ಬಂದಾಗ ನಮಗೆ ಯಾವಾಗ ಫೈನಾನ್ಸ್ ಬಿಲ್ಲನ್ನು ಪಾಸ್ ಮಾಡೋದು ಇತರ ಬಿಲ್ ಪಾಸ್ ಮುಖ್ಯ ನನ್ನ ಜವಾಬ್ದಾರಿ ಇತ್ತು. ಆ ಬಿಲ್ಲನ್ನು ಪಾಸ್ ಮಾಡಿದ್ದೇನೆ. ಸೊ ಇವತ್ತು ಮತ್ತೆ ಅದು ಬರ್ತದೆ ವಿಧಾನ ಪರಿಷತ್ತಿಗೆ, ಅದು ವಿಧಾನ ಪರಿಷತ್ತಲ್ಲಿ ಅದು ಚರ್ಚೆಗೊಂಡು ಮತ್ತೆ ಬರೋದು ಅದನ್ನು ಪಾಸ್ ಮಾಡ್ತಾರೆ. ನಮ್ಗೆ ಅದು ಮುಖ್ಯ, ಇದೆಲ್ಲ ಸೆಕೆಂಡ್ರಿ. ನೋಡಿ, ಅವರವರ ಸಂಸ್ಕೃತಿಯನ್ನು ಅವರವರು ಬಿಂಬಿಸ್ತಾರೆ. ಅದು ಕೂಡ ಯಾವ ವಿಚಾರ ಜನಸಾಮಾನ್ಯ ಪರವಾಗಿ ಏನಾದರೂ ಹೆಚ್ಚು ಕಮ್ಮಿ ಯಾವುದೂ ಇಲ್ಲ. ಯಾವುದೋ ಒಂದು ಸಬ್ಜೆಕ್ಟ್ ತಗೊಂಡು ಅದರ ಬಗ್ಗೆ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಹೇಳಿದ್ದಾರೆ, ಉನ್ನತ ಮಟ್ಟ ತನಿಖೆ ಮಾಡಿ ನಾವು ಕ್ರಮ ಕೈಗೊಳ್ತೇವೆ, ನಿಮ್ಮ ಸಲಹೆಯನ್ನು ಕೂಡ ನಾವು ಸ್ವೀಕರಿಸಿ ನಾವು ಚರ್ಚೆ ಮಾಡ್ತೇವೆ ಅಂತ ಹೇಳಿ ಕೂಡ ಅಷ್ಟೆಲ್ಲ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಇಷ್ಟೆಲ್ಲ ಆ ಭರವಸೆಯನ್ನು ಕೊಟ್ಟು ಕೂಡ ಮತ್ತೆ ಕೂಡ ಬರಬೇಕು, ಗದ್ದಲ ಎಬ್ಬಿಸಬೇಕು ಎಂಬ ಉದ್ದೇಶ ಇದ್ದರೆ ಅದು ಧನ ವಿನಿಯೋಗ ಬಿಲ್ ಪಾಸ್ ಆಗಬಾರ್ದು ಅಂತೇಳಿ ಅವರ ಮುಖ್ಯ ಉದ್ದೇಶ ಆವಾಗ ಇರಬೇಕಿತ್ತು. ಅದು ನಾವು ಪಾಸ್ ಮಾಡಿದ್ದೇವೆ ಅಷ್ಟೇ. ಇನ್ನು ಮುಂದೆ ನೀತಿ ನಿಯಮಗಳು ನೋಡುವಂಥ ವಿಚಾರ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಿ. ಅದು ನೋಡಿ, ಯಾಕೆ ಅದ್ರ ಬಗ್ಗೆ ಟೆನ್ಷನ್ ಯಾಕೆ? ಆದರೆ ಆಗ್ತದೆ, ಇಲ್ಲದ್ರೆ ಇಲ್ಲ, ಅದು ಅಷ್ಟೇ ಇರುವಂಥ, ಅದರ ಬಗ್ಗೆ ಅಂತ ಏನು ಆಲೋಚನೆ ಮಾಡಲಿಲ್ಲ. ಅದು ಬಂದಾಗ ನಮ್ಮ ಎಜೆಂಡಾ ಅದಲ್ಲ. ನಮಗೆ ಬಿಲ್ ಪಾಸ್ ಆಗಬೇಕು, ಜನರಿಗೆ ಇದಾಗಬೇಕು, ಯಾವುದು ಪ್ರಯೋಜನ ಆಗಬೇಕು. ಬಿಲ್ ಪಾಸ್ ಆಗದಿದ್ದರೆ ನಾಳಿಂದ ಜನರಿಗೆಲ್ಲ ಕೂಡ ಸಮಸ್ಯೆ ಆಗ್ತದೆ. ಅದು ನನ್ನ ಜವಾಬ್ದಾರಿ ನಾನು ನಿರ್ವಹಿಸಿದ್ದೇನೆ. ಥ್ಯಾಂಕ್ ಯು ಸರ್.